ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಬೀಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಅವರಿಗೆ ಇಲ್ಲಿಗೆ ಟಿಕೆಟ್ ನೀಡಲಾಯಿತು. ಆದ್ರೆ ಇಲ್ಲಿ ಗೆಲ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಆದ್ರೆ ಆರಂಭದ ರಿಸಲ್ಟ್ಸ್ ಅನ್ನ ನಾವು ಗಮನಿಸೋದಾದ್ರೆ ಒಂದ್ ಸ್ವಲ್ಪ ಹಿನ್ನಡೆಯನ್ನ ಕಾಯ್ದುಕೊಂಡ್ರು ಕೂಡ ಕೊನೆಗೆ ಅವರು ಗೆಲುವಿನ ದಡದತ್ತ ತಲುಪಿದ್ರು. ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ಗೂ ಕೂಡ ಕರೆಯನ್ನ ಮಾಡಿದ್ದಾರೆ ಅಮಿತ್ ಶಾ. ಈ ವೇಳೆ ಅಮಿತ್ ಶಾಗೆ ಭರವಸೆಯನ್ನ ನೀಡಿದ್ದಾರೆ ಪಾಸ್ವಾನ್. ನಾವು ಸದಾ ಎನ್ಡಿಎ ಬೆಂಬಲವಾಗಿ ಇರ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಎನ್ಡಿಎ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದು ಎನ್ಡಿಎ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿತ್ತು ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ಗೂ ಕೂಡ ಅಮಿತ್ ಶಾ ಕರೆಯನ್ನ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಮೈತ್ರಿ ಪಕ್ಷದ ಸ್ಟೇಕ್ ಹೋಲ್ಡರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಕರೆಯನ್ನ ಮಾಡುವಂತಹ ಕೆಲಸ ಬಿಜೆಪಿಯ ಕೇಂದ್ರ ಕಚೇರಿಯಿಂದ ಆಗ್ತಾ ಇದೆ. ಜೆಪಿ ನಡ್ಡಾ, ರಾಜನಾಥ್ ಸಿಂಗ್, ಅಮಿತ್ ಶಾ ಒಬ್ಬೊಬ್ಬರು ಮೈತ್ರಿ ಪಕ್ಷದ ಲೀಡರ್ಸ್ ಯಾರಿದ್ದಾರೆ ಎಲ್ಲರನ್ನೂ ಕೂಡ ಕರೆಯನ್ನ ಮಾಡಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ 240ರ ಅಂಚಿನಲ್ಲಿದೆ ಬಿಜೆಪಿಯ ಸೀಟ್ಗಳು. ಕೇವಲ 240 ಸೀಟ್ಗಳಿಂದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. 272 ಬಹುಮತಕ್ಕೆ ಬೇಕಾದಂತಹ ಸೀಟ್ಗಳ ಸಂಖ್ಯೆ. ಹಾಗಾಗಿ ಕೇವಲ ಜೆಡಿಯು ಮಾತ್ರ ಅಲ್ಲ, ಕೇವಲ ಟಿಡಿಪಿ ಮಾತ್ರ ಅಲ್ಲ, ಇತರ ಸಣ್ಣ ಸಣ್ಣ ಪಕ್ಷಗಳ ಬೆಂಬಲ ಕೂಡ ಎನ್ಡಿಎಗೆ ಬಹಳ ಇಂಪಾರ್ಟೆಂಟ್. ರೈಟ್. ಇಂದು ನಿತೀಶ್ ನಾಯಕತ್ವದಲ್ಲಿ ಎನ್ಡಿಎಗೆ ಬೆಂಬಲ ಮುಂದುವರಿಕೆಯಾಗ್ತಾ ಇದೆ. ಪಾಟ್ನಾದಲ್ಲಿ ಜೆಡಿಯು ವಕ್ತಾರ ಕೆಸಿ ತ್ಯಾಗಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಎನ್ಡಿ ಜೊತೆಗೆ ಇದ್ದೀವಿ ಅಂತ ತ್ಯಾಗಿ ಅವರು ಹೇಳಿದ್ದಾರೆ. ಆದ್ರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಎನ್ಡಿಎಗೆ ಮುಂದೆಯೂ ಕೂಡ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾಟ್ನಾದಲ್ಲಿ ಜೆಡಿಯು ವಕ್ತಾರ ಕೆಸಿ ತ್ಯಾಗಿ ಅವರು ಒಂದ್ ಕಡೆ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಇಂಡಿಯಾ ಮೈತ್ರಿಕೂಟದಿಂದ ಗಾಳ ಹಾಕಲಾಗ್ತಾ ಇದೆ, ಮತ್ತೊಂದು ಕಡೆ ಜೆಡಿಯುನ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಗಾಳ ಹಾಕಲಾಗ್ತಾ ಇತ್ತು. ಉಪ ಪ್ರಧಾನಿ ಹೀಗೆ ಹಾಗೆ ಬೇರೆ ಬೇರೆ ಆಫರ್ಗಳನ್ನು ಕೂಡ ನೀಡಲಾಗ್ತಾ ಇತ್ತು. ಆದ್ರೆ ಈಗ ಜೆಡಿಯುನಿಂದ ಒಂದು ಸ್ಪಷ್ಟ ಹೇಳಿಕೆ ಲಭ್ಯವಾಗ್ತಾ ಇದೆ. ವಕ್ತಾರ ಕೆಸಿ ತ್ಯಾಗಿ ಅವರ ಹೇಳಿಕೆ ಇದಾಗಿದೆ. ನಾವು ಎನ್ಡಿಎ ಜೊತೆಗೆ ಇರ್ತೀವಿ ಅಂತ ಹೇಳಿ ಕೆಸಿ ತ್ಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರಧಾನಿ ಮೋದಿ ಬಿಜೆಪಿ ಜೊತೆ ಇರ್ತೀವಿ, ಬೆಂಬಲವನ್ನ ಸೂಚಿಸ್ತೀವಿ ಅನ್ನುವಂತಹ ಮಾತನ್ನಾಡಿದ್ದಾರೆ. ನಿತೀಶ್ ನಾಯಕತ್ವದಲ್ಲಿ ಎನ್ಡಿಎಗೆ ನಾವೆಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತೀವಿ ಅನ್ನೋದು ಕೆಸಿ ತ್ಯಾಗಿ ಅವರ ಹೇಳಿಕೆ ಇದಾಗಿದೆ. ಆದ್ರೆ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಿಜೆಪಿಗೆ ಬಹುಮತ ಬಂದಿದ್ದೀರೆ. ಮೋಸ್ಟ್ಲಿ ಇಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇರಲಿಲ್ಲ. ರೈಟ್. ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಅವರು ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸುಮಾರು 18ರಿಂದ 19 ಸೀಟನ್ನ ಗೆಲ್ಲೋ ಮೂಲಕ ಖುಷಿಯನ್ನ ಸಂಭ್ರಮಾಚರಣೆಯ ಮೂಲಕ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ಗಮನಿಸಬಹುದಾಗಿದೆ. ಪವನ್ ಕಲ್ಯಾಣ್ ಜನಸೇನಾ ಪಕ್ಷದ ನಾಯಕ. ಸೊ ದೃಶ್ಯದಲ್ಲಿ ಗಮನಿಸಬಹುದು ಅವ್ರನ್ನ ಮತ್ತು ಅವರ ಪಾರ್ಟಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ಜನ. ಒಂದು ಟಿಡಿಪಿ 130 ಸ್ಥಾನದ ಆಸುಪಾಸಿದೆ. ಟಿಡಿಪಿಯ ನಾಯಕ ಚಂದ್ರಬಾಬು ನಾಯ್ಡು ಕೂಡ ತಮ್ಮ ಕುಟುಂಬಸ್ಥರ ಜೊತೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆ ಪತ್ನಿಯನ್ನ ಕೂಡ ನಾವು ಗಮನಿಸಬಹುದು ಆ ದೃಶ್ಯಗಳಲ್ಲಿ. ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಹಾಗೆ ಅವರ ಪತ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಪವನ್ ಕಲ್ಯಾಣ್ ಅವರ ವಿಧಾನಸಭಾ ಕ್ಷೇತ್ರ, ಅವರು ಸ್ಪರ್ಧೆ ಮಾಡಿದಂತಹ ವಿಧಾನಸಭಾ ಕ್ಷೇತ್ರದಲ್ಲೂ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅದರ ಜೊತೆಗೆ ತಾವು ಸ್ಪರ್ಧೆ ಮಾಡಿದಂತಹ ಮೈತ್ರಿಯಾಗಿ ಸ್ಪರ್ಧೆಯನ್ನ ಮಾಡಿತ್ತು. ಆಂಧ್ರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಟಿಡಿಪಿ, ಜನಸೇನಾ ಹಾಗೆ ಬಿಜೆಪಿ 3 ಪಕ್ಷಗಳು ಅಲೈನ್ಸ್ ಮಾಡಿಕೊಂಡು ಸ್ಪರ್ಧೆಯನ್ನ ಮಾಡಿದ್ರು. ಲೋಕಸಭಾ ಚುನಾವಣೆ ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಪರ್ಫಾರ್ಮೆನ್ಸ್ ನ ಟಿಡಿಪಿ ಹಾಗೆ ಜನಸೇನಾ ಜೊತೆಗೆ ಬಿಜೆಪಿ ನೀಡಿರುವುದು ಆಂಧ್ರ ಪ್ರದೇಶದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.